ಇಂದು ಇಂದು ಭಗವದ್ಗೀತೆಯ ಪ್ರಕಾರ ಗುಣಾತೀತ ಎಂದರೆ ಹೇಗಿರುತ್ತಾನೆ ಎಂಬುದರ ಬಗ್ಗೆ ತಿಳಿಯೋಣ. ಮನುಷ್ಯನ ಇಡೀ ಕುಲಕೋಟಿಯನ್ನು ತೆಗೆದುಕೊಂಡಾಗ ಮನುಷ್ಯರಲ್ಲಿ ಪ್ರಧಾನವಾಗಿ ಮೂರು ಬಗೆಯ ಗುಣಗಳಿರುತ್ತವೆ. ಅವೆಂದರೆ ಸತ್ವಗುಣ, ರಜೋಗುಣ, ತಮೋಗುಣ, ಹೀಗೆ ವಿಭಾಗಗಳನ್ನು ಮಾಡಬಹುದು. ಪರಮಸತ್ಯಕ್ಕೆ ಅತಿ ಕಡಿಮೆ, ಆದರೆ ಪ್ರತಿಯೊಂದು ಗುಣವು ಮಾನವನನ್ನು ಇಹ ಪ್ರಪಂಚಕ್ಕೆ ಕಟ್ಟಿ ಹಾಕುತ್ತದೆ. ಆದರೆ ಗುಣಾತೀತ ಎಂಬ ಗುಣವನ್ನು ಅಳವಡಿಸಿಕೊಂಡಾಗ ಮಾನವನಿಗೆ ಮಾನವನ ಮೋಕ್ಷಕ್ಕೆ ಸಹಕಾರಿಯಾಗುತ್ತದೆ. ಗುಣಾತೀತ ಎಂದರೆ ತನ್ನನ್ನು ಪ್ರೀತಿಸುವವರ ಮೇಲೂ ಅನುಕಂಪ ಇರುತ್ತದೆ ಮತ್ತು ತನಗೆ ವಿರೋಧಿಸುವವರನ್ನು ಕೂಡ ಮೇಲೆ ಅನುಕಂಪ ಇರುತ್ತದೆ. ಸತ್ವಗುಣ ಅಂದರೆ ಸತ್ವಗುಣವು ಅಧಿಕವಾಗಿದ್ದು ಅದು ಪರಮಸತ್ಯಕ್ಕೆ ಸಮೀಪವಾಗಿರುತ್ತದೆ. ಮತ್ತು ಆದರೆ ತಮೋಗುಣದಿಂದ ನೇರವಾಗಿಯೇ ರಜೋಗುಣ ಇಲ್ಲದೆ ಸತ್ವಗುಣಕ್ಕೆ ಡಬಲ್ ಪ್ರಮೋಷನ್ ತೆಗೆದುಕೊಳ್ಳಲು ನಾವು ತೆಗೆದುಕೊಳ್ಳಬೇಕೆನ್ನುತ್ತೇವೆ. ಆದರೆ ತಮೋಗುಣದಿಂದ ರಜೋಗುಣ ಮೂಲಕವೇ ಹಾದು ಹೋಗಬೇಕಾಗುತ್ತದೆ. ಅಂದರೆ ಮೊದಲು ತಮೋಗುಣ, ರಜೋಗುಣ ಮತ್ತು ಸತ್ವಗುಣ ಎಂಬ ಮೂರು ಸತ್ವಗುಣಕ್ಕೆ ಹಾದು ಹೋಗಬೇಕಾಗುತ್ತದೆ. ಸತ್ವಗುಣವು ತಮೋಗುಣಕ್ಕೆ ಅತಿ ಸಮೀಪವಾಗಿರುತ್ತದೆ. ಸತ್ವಗುಣವು ಪರಮಸತ್ಯಕ್ಕೆ ಅತಿ ಸಮೀಪವಾಗಿರುತ್ತದೆ ಮತ್ತು ಮೋಕ್ಷಕ್ಕೆ ಸಹಾಯಕಾರಿಯಾಗುತ್ತದೆ.